ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ಪಟಾಕಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ತುಮಕೂರಿಗೆ ಹೊರಟಿದ್ದೇವೆ. ತುಮಕೂರಲ್ಲಿ ತುಂಬಾ ಪ್ರಸಿದ್ಧ ಸ್ಥಳಗಳಿವೆ. ಅವುಗಳಲ್ಲಿ ಒಂದಾದ ಮಂದಾರಗಿರಿ ಬೆಟ್ಟವೂ ಒಂದು. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮಂದಾರಗಿರಿ ಬೆಟ್ಟ ಅಥವಾ ಬಸದಿ ಬೆಟ್ಟ, ಇದು ಮಲ್ಲಿನಾಥನ ಹೆಸರಿನ ಪ್ರಮುಖ ಜೈನ ಮಂದಿರ. ಬೆಟ್ಟದ ತುದಿಯು 12ನೇ ಶತಮಾನದ 4 ದೇವಾಲಯಗಳನ್ನು ಹೊಂದಿದೆ. ದಿಗಂಬರ ಜೈನರ ಪ್ರಸಿದ್ಧಿ ಯಾತ್ರಾ ಸ್ಥಳ ಈ ಮಂದಾರಗಿರಿ ಬೆಟ್ಟ. ಸ್ನೇಹಿತರೆ, ನೀವಿಲ್ಲಿ ನೋಡುತ್ತಿರುವುದು ಜೈನರ 8ನೇ ತೀರ್ಥಂಕರಾದ ಚಂದ್ರಪ್ರಭಾ ತೀರ್ಥಂಕರರ ಪ್ರತಿಮೆ. ಈ ಪ್ರತಿಮೆ ಸುಮಾರು 21 ಅಡಿ ಎತ್ತರ ಇದ್ದು ಒಂದೇ ಕಲ್ಲಿನಿಂದ ಕೆತ್ತಿದ ಏಕಶಿಲಾ ಪ್ರತಿಮೆ. ನೀವು ಫ್ಯಾಮಿಲಿ ಜೊತೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಇಲ್ಲೆಲ್ಲ ಆಟ ಆಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಸ್ವಂತ ಗಾಡಿ ಮಾಡ್ಕೊಂಡ್ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಂದಾರಗಿರಿ ಬೆಟ್ಟವು ತುಮಕೂರಿನಿಂದ 12 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬೆಂಗಳೂರಿನಿಂದ 65 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲರೂ ಒನ್ ಡೇ ಟ್ರಿಪ್ನ ಆರಂಭ ಮಾಡಬಹುದು. ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ನೀವಿಲ್ಲಿ ನೋಡುತ್ತಿರುವುದು ಗುರುಮಂದಿರ. ಈ ಗುರುಮಂದಿರ 81 ಅಡಿಗಳಷ್ಟು ಎತ್ತರ ಇದೆ. ಈ ಗುರುಮಂದಿರವನ್ನು ನವಿಲು ದೇವಸ್ಥಾನ ಅಥವಾ ಪೆಂಜಿ ದೇವಸ್ಥಾನ ಅಂತಲೂ ಕರೀತಾರೆ. ಈ ಮಂದಿರವನ್ನು ಜೈನ ಆಚಾರ್ಯರಾದ ಶಾಂತಿಸಾಗರರಿಗೆ ಸಮರ್ಪಿಸಿದ್ದಾರೆ. ಸ್ನೇಹಿತರೆ, ಈ ಮಂದಿರ ಜೈನ ಮುನಿಗಳು ಉಪಯೋಗಿಸುವ ಬೀಸಣಿಕೆ ರೀತಿ ಇದೆ. ಬೀಸಣಿಕೆ ರೀತಿಯಲ್ಲೇ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಸ್ನೇಹಿತರೆ, ಬೆಟ್ಟದ ಮೇಲ್ಭಾಗದಲ್ಲಿ ದೇವಸ್ಥಾನ ಮತ್ತು ತೀರ್ಥಂಕರರ ಪ್ರತಿಮೆಗಳು ಇದೆ. ಈ ಬೆಟ್ಟವು ಏಕಶಿಲಾ ಬೆಟ್ಟವಾಗಿದ್ದು ಸುಮಾರು 400ರಿಂದ 500 ಮೆಟ್ಟಿಲುಗಳು ಇದೆ. ಸ್ನೇಹಿತರೆ, ಆದಷ್ಟು ಬಿಸಿಲು ಕಡಿಮೆ ಇರುವಾಗ ಬೆಟ್ಟ ಹತ್ತಲು ಪ್ರಾರಂಭ ಮಾಡಿ. ಬೆಟ್ಟ ಹತ್ತುತ್ತಿರುವಾಗ ತಂಗಾಳಿಯು ನಮ್ಮನ್ನು ಕೈ ಬೀಸಿ ಕರೆಯುತ್ತದೆ. ತುಂಬಾ ಚೆನ್ನಾಗಿರುತ್ತೆ ಬೆಟ್ಟ ಹತ್ತಬೇಕಾದ ಎಕ್ಸ್ಪೀರಿಯನ್ಸ್. ಸ್ನೇಹಿತರೆ, ಬೆಟ್ಟದ ಮೇಲ್ಭಾಗದಲ್ಲಿ ನಾವು ಪ್ರವೇಶ ಮಾಡಿದಾಗ ಕಮಲದ ಪೀಠದ ಮೇಲೆ ಕುಳಿತಿರುವ ತೀರ್ಥಂಕರನ್ನು ನೋಡಬಹುದು. 4 ದಿಕ್ಕಲ್ಲೂ 4 ತೀರ್ಥಂಕರನ್ನು ಗಮನಿಸಬಹುದು. ಸ್ನೇಹಿತರೆ, ಬೆಟ್ಟ ಹತ್ತಲು ಆಗೋಲ್ಲ ಅಂತ ಅಂದ್ರೆ ಆಟೋದ ವ್ಯವಸ್ಥೆ ಇರುತ್ತೆ. ಸ್ವಂತ ವಾಹನ ಇರುವವರು ಮೇಲ್ಭಾಗಕ್ಕೆ ಸ್ವಂತ ಗಾಡಿಯಲ್ಲೇ ಬರ್ಬೋದು. ಸ್ನೇಹಿತರೆ, ಈ ದೇವಾಲಯವು ದೊಡ್ಡ ಮಾನಸ್ತಂಭವನ್ನೂ ಹೊಂದಿದೆ. ಸ್ನೇಹಿತರೆ, ಬೆಟ್ಟದ ಹಿಂಭಾಗದಲ್ಲಿ ಮೈದಾಳ ಕೆರೆ ಅಂತ ಇದೆ ನೋಡಿ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಒಂದ್ರೆ ಫ್ಯಾಮಿಲಿ ಕರ್ಕೊಂಡ್ಬಂದು ನೀವು ಆರಾಮಾಗಿ ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಇಲ್ಲಿ ಮೇಲ್ಭಾಗದಿಂದ ನೋಡಿದರೆ ವ್ಯೂ ಪಾಯಿಂಟ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಪ್ರಕೃತಿ ಸೌಂದರ್ಯವನ್ನು ಅನುಭವಿಸೋರು ತುಂಬಾ ಚೆನ್ನಾಗಿ ಬಂದು ಅನುಭವಿಸಬಹುದು. ಟ್ರೆಕ್ಕಿಂಗ್ ಮಾಡೋರಿಗಂತೂ ಮಾಡಿಸ್ದಂಗಿದೆ ಈ ಜಾಗ. ನೀವಿಲ್ಲಿ ನೋಡ್ತಾ ಇರೋದು ನಿಜವಾದ ಮರ ಅಲ್ಲ, ಇದು ಮಾನವ ನಿರ್ಮಿತ ಮರ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.